ಹೆಲೋ, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಒಂದು ವಿಶೇಷ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ಇದು ಏನಂತ ಅಂದ್ರೆ ಎಸಳೂರು ಅರಣ್ಯ ಪ್ರದೇಶದ ಭಾಗದಲ್ಲಿರುವಂತದ್ದು. ಇದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಮೈಸೂರು ಅರಮನೆಯ ಚಿನ್ನದ ಅಂಬಾರಿಯನ್ನ ಹೊರ್ತಿದ್ದಂತಹ ನಮ್ಮೆಲ್ಲರ ಹೆಮ್ಮೆಯ ಅರ್ಜುನನ ನೆನಪಿಗಾಗಿ ಇಲ್ಲಿ ನಿರ್ಮಿಸಲಾಗಿರುವಂತಹ ಪುತ್ಥಳಿ ಹತ್ರ ಹೋಗ್ತಾ ಇದೀವಿ. ಇಲ್ಲಿ ಇದೇನು ಅಂತಂದ್ರೆ ಶನಿವಾರ ಸಂತೆ ಕಡೆಯಿಂದ ಬರ್ಬೇಕಾದ್ರೂ ಸಿಗುತ್ತೆ, ಮತ್ತು ಸಕಲೇಶ್ಪುರ ಕಡೆಯಿಂದ ಬಂದ್ರು ಈ ಪ್ರದೇಶಕ್ಕೆ ಹೋಗಬಹುದು. ನಾವ್ ಇಲ್ಲೇ ಇದ್ರು ಸಹ ನಾವು ಹೋಗೇ ಇರಲಿಲ್ಲ, ತುಂಬಾ ದಿನದಿಂದ ಹೋಗಬೇಕು ಅಂತ ಅನ್ಕೊಂಡಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತೆಲ್ಲರೂ ಇದ್ವಲ್ವಾ, ಹಾಗೆ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಫಸ್ಟು ಇಲ್ಲಿ ಯಾವ ಕಡೆ ಹೋಗೋದು ಅಂತೆಲ್ಲ ರೋಡ್ಗೆ ಡೈರೆಕ್ಷನ್ ಹಾಕಿದ್ರು ಆಯ್ತಾ. ಆದರೆ ಇವಾಗ ಯಾವ ಡೈರೆಕ್ಷನ್ ಇರಲಿಲ್ಲ, ನಮಗೂ ತುಂಬ ಕನ್ಫ್ಯೂಷನ್ ಆಯಿತು. ಅಂದರೆ ಇದು ಏನು ಅಂತಂದರೆ ದಟ್ಟ ಕಾಡಿನ ಮಧ್ಯ ಇದೆಯಲ್ವಾ, ಹಾಗಾಗಿ ಇದು ರೋಡು ಸಹ ಮಣ್ಣಿಂದಿದೆ. ಸ್ವಲ್ಪ ದೂರ ಅಷ್ಟೇ ತಾರ್ ರೋಡ್ ಥರ ಇದೆ, ಆಮೇಲೆ ಮಣ್ಣು ರೋಡ್ ಇದೆ. ಮೇ ಬಿ ಇದು ಎಲ್ಲ ಕಂಪ್ಲೀಟ್ ಆದಮೇಲೆ, ಓಪನ್ ಎಲ್ಲ ಆದಮೇಲೆ ಮತ್ತೆ ಮಾಡಬಹುದೇನೋ. ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಯಾರೋ ಈ ಥರ. ಇವಾಗ ಇಲ್ಲಿ ಒಂದು ಬೋರ್ಡ್ ಇದೆಯಲ್ವಾ, ಈ ಥರ ಒಂದು ಬೋರ್ಡ್ ಇದೆ. ಸೊ ನಾವು ಈ ಬೋರ್ಡ್ ಸಿಕ್ಕಿದಾಗ ಸ್ಟ್ರೈಟ್ ಹೋಗಬೇಕು ಕೆಳಗಡೆ. ಆನೆಗಳು ಈ ಕಡೆ ಎಲ್ಲ ಬರ್ತಾ ಇರುತ್ತೆ, ಹಾಗಾಗಿ ಹುಷಾರಾಗಿರಬೇಕು. ಮಳೆಗಾಲದಲ್ಲೆಲ್ಲ ತುಂಬ ಆನೆಗಳೆಲ್ಲ ಬರುತ್ತೆ ಈ ಕಡೆ ಸೈಡು. ನಾವು ಫಸ್ಟು ರೋಡು ಕರೆಕ್ಟಾಗಿ ಗೊತ್ತಿರಲಿಲ್ಲ, ಹೀಗೆ ನೋಡ್ಕೊಂಡು ಹೋದ್ವಿ. ಮತ್ತು ನಮಗೆ ಮ್ಯಾಪ್ ನೋಡೋಣ ಅಂತ ಅನ್ನಿಸ್ತು. ಮ್ಯಾಪ್ ಓಪನ್ ಮಾಡಿದಾಗ ಮ್ಯಾಪಲ್ಲಿ ಕರೆಕ್ಟಾಗಿದೆ. ಸೊ ನೀವು ಹೋಗಬೇಕಾದ್ರೆ ಮ್ಯಾಪಲ್ಲಿ ನೋಡ್ಕೊಂಡು ಹೋಗಿ, ಆವಾಗ ನಿಮಗೆ ಈಸಿ ಆಗುತ್ತೆ ಹೋಗೋಕ್ಕೆ. ಸೊ ಹೀಗೆ ಮುಂದೆ ಒಳಗಡೆ ಹೋದರೆ ಸಿಗುತ್ತೆ. ನಮ್ಮ ಹೆಮ್ಮೆಯ ಮೈಸೂರು ದಸರಾದಲ್ಲಿ ಅರ್ಜುನ ಆನೆ ಸುಮಾರು 8 ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತಿರ್ತಾರೆ. ಹಾಗಾಗಿ ಇದರ ಅರ್ಜುನನ ನೆನಪಿಗಾಗಿ ಹಾಗೆ ಇಲ್ಲಿ 2023 ಡಿಸೆಂಬರ್ 4ನೇ ತಾರೀಕು ಕಾಡಾನೆ ಕಾರ್ಯಾಚರಣೆ ಸಮಯದಲ್ಲಿ ಈ ಅರ್ಜುನ ಆನೆ ವೀರಮರಣವನ್ನು ಹೊಂದಿರುತ್ತೆ. ಹಾಗಾಗಿ ಈ ಎಸಳೂರು ಅರಣ್ಯ ಭಾಗದಲ್ಲೇ ಇಲ್ಲೇ ಸಮಾಧಿಯನ್ನು ನಿರ್ಮಿಸಿ ಪುತ್ಥಳಿಯನ್ನು ನಿರ್ಮಿಸಿದ್ದಾರೆ. ಇವಾಗ ನೋಡಿ, ಹೀಗೆ ಕಾಂಕ್ರೀಟ್ ರೋಡ್ ಬರುತ್ತಲ್ವ, ಈ ಕಾಂಕ್ರೀಟ್ ರೋಡ್ ಬಂದಾಗ ಲೆಫ್ಟ್ ಸೈಡ್ಗೆ ಹೋಗಬೇಕು. ಹೀಗೆ ಎಡಬದಿಗೆ ಹೋಗಿ ಮುಂದೆ ಹೋದರೆ ಇಲ್ಲ ದಟ್ಟ ಅರಣ್ಯನೇ ಇದೆ ಇಲ್ಲಿ ಫುಲ್ಲು. ಇನ್ನು ಮುಂದೆ ಹೋದರೆ ಅಲ್ಲಿ ಒಂದು ಬೋರ್ಡ್ ಥರ ಹಾಕಿದ್ದಾರೆ ಒಂದು. ಈ ಬೋರ್ಡನ್ನು ಈ ಬೋರ್ಡ್ ಸಿಗುತ್ತಲ್ಲ, ಅವಾಗ ನೆಕ್ಸ್ಟ್ ಲೆಫ್ಟಿಗೆ ಹೋಗಬೇಕು. ಲೆಫ್ಟ್ ಕೆಳಗಡೆ ಫುಲ್ಲು ಮಣ್ಣು ರೋಡ್ ಥರ ಇದೆ. ಮೇ ಬಿ ಇದು ಇನ್ನೂ ಓಪನ್ ಆಗಿಲ್ಲ. ಇದು ಕಂಪ್ಲೀಟ್ ಓಪನ್ ಆದಮೇಲೆ ಮತ್ತೆ ಇಲ್ಲಿ ರೋಡ್ ಆಗಬಹುದು. ಯಾಕಂದರೆ ಇವಾಗ ಮಣ್ಣಿನ ರೋಡೇ ಇದೆ, ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಮಣ್ಣು ರೋಡ್ ಇದೆಯಲ್ಲ, ಹಾಗಾಗಿ ಆಗ ನಮಗೆ ಕನ್ಫ್ಯೂಷನ್ ಆಯಿತು ಸ್ವಲ್ಪ ಮುಂದೆ ಹೋದಾಗ. ಆಗ ನಮಗೆ ಗೊತ್ತಾಗಿಲ್ಲ, ಆವಾಗ ನಾವು ಮ್ಯಾಪ್ ಆನ್ ಮಾಡ್ಕೊಂಡ್ವಿ. ದಸರಾ ಅರ್ಜುನ ಎಲಿಫೆಂಟ್ ಸಮಾಧಿ ಅಂತ ಇದೆ ಎಸಳೂರು. ಆ ಮ್ಯಾಪ್ ಹಾಕಿದವಾಗ ಗೂಗಲಲ್ಲಿ ನಮಗೆ ಮ್ಯಾಪ್ ಸಿಗುತ್ತೆ, ಆ ಡೈರೆಕ್ಷನ್ ಇಟ್ಕೊಂಡು ಹೋಗ್ಬೋದು. ಆವಾಗ ಈಸಿ ಆಗುತ್ತೆ ನಮಗೆ ಹೋಗಿ. ಮತ್ತು ಪ್ರಶಾಂತವಾಗಿದೆ, ಸುತ್ತ ಕಾಡು ಮರಗಳೆಲ್ಲ ಇದೆ, ತುಂಬ ಗ್ರೀನರಿ ಇದೆ. ಇವಾಗ ಬೇಸಿಗೆಯಲ್ಲಿ ನಾವು ಹೋದರೂ ಸಹ ಫುಲ್ ಗ್ರೀನರಿ ಇದೆ, ತುಂಬ ಚೆನ್ನಾಗಿದೆ ವೆದರ್ ಎಲ್ಲ. ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಅರ್ಜುನ ಎಲಿಫೆಂಟ್ ಮೆಮೋರಿಯಲ್. ಸೊ ಸ್ಟಾರ್ಟಿಂಗ್ ನಾವು ಹೋದವಾಗ ಇಲ್ಲಿ ವೀರಗಲ್ಲು ಅಂತ ಒಂದಿದೆ ಆಯಿತಾ. ನೆಕ್ಸ್ಟು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಅರ್ಜುನದ್ದು ಪುತ್ಥಳಿಯನ್ನು ನಿರ್ಮಿಸಿದ್ದಾರೆ, ಎತ್ತರವಾಗಿದೆ. ಅದಕ್ಕೆ ಮೇಲೆ ರೂಫಿಂಗ್ ಎಲ್ಲ ಮಾಡಿದ್ದಾರೆ, ಸುತ್ತ ಸೋಲಾರ್ದು ಫೆನ್ಸ್ ಥರ ಮಾಡಿದ್ದಾರೆ. ಯಾಕೆ ಅಂತಂದರೆ 2 ಸಲ ಏನೋ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ 2 ಸಲ ಆನೆ ಬಂದಿತ್ತಂತೆ. ಹಾಗಾಗಿ ಇಲ್ಲಿ ಬರ್ತಾ ಇರುತ್ತಂತೆ ಆನೆ. ಮತ್ತು ಬಂದು ಇಲ್ಲಿ ಒಳಗಡೆ ಏನು ಬಂದು ಧ್ವಂಸ ಮಾಡಬಾರ್ದಲ್ವ, ಏನು ನಾಶ ಮಾಡಬಾರ್ದು ಅಂತ ಹೇಳಿ ಇದ್ರದ್ದು ಸುತ್ತ ಕಾಂಪೌಂಡ್ ಮಾಡಿ ಅದಕ್ಕೆ ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ. ಮತ್ತು ಸುತ್ತ ಡೀಪಾಗಿ ಟ್ರೆಂಚ್ ಹಾಕಿಸಿದ್ದಾರೆ. ಹಾಗಾಗಿ ಒಳಗಡೆ ಏನು ಆನೆಗಳು ಹೋಗ್ಲಿಕ್ಕೆ ಆಗಲ್ಲ, ಡೀಪ್ ಗುಂಡಿ ತೋರಿಸಿದ್ದಾರೆ. ಮತ್ತು ಇಲ್ಲಿ ಗೇಟ್ ಇದೆ, ಎಲ್ಲದಕ್ಕೂ ಫೆನ್ಸ್ ಹಾಕಿದ್ದಾರೆ ಸೋಲಾರ್ದು. ಇದೆಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನೋಡೋಕ್ಕೆ. ಮತ್ತು ಇಲ್ಲಿ ನೋಡಿ, ಇದು ಎಲಿಫೆಂಟ್ದು ಹೆಜ್ಜೆ ಗುರುತು. ಬೇರೆ ಎಲಿಫೆಂಟ್ಗಳು ಬರ್ತಾ ಇರುತ್ತಲ್ವ, ಅದರದ್ದು ಹೆಜ್ಜೆ ಗುರುತುಗಳು ಇದೆ. ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ. ಎಲ್ಲ ಕಂಪ್ಲೀಟ್ ಎಲ್ಲ ಓಪನ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.